ನೀವು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಹಾಗಾದ್ರೆ ಮುಸ್ಲಿಂ ಮೀಸಲಾತಿ ಫೈಟ್ ಜೋರು. ಡಿಕೆಶಿ ನಾಡಗೀತೆ ಮಾತಿಗೆ ವಿಜಯೇಂದ್ರ ಕೌಂಟರ್. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್, ಅಂಗಡಿ ಮುಂಗಟ್ಟು ಕ್ಲೋಸ್, ಜನರ ಓಡಾಟವೂ ವಿರಳ. ಇತ್ತ ರಾಣಿಬೆನ್ನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕು. ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆ ಉರುಳು. ತನಿಖಾಧಿಕಾರಿಗಳಿಂದ ಡಿಪಿಆರ್ ಪಟ್ಟಿ ಪರಿಶೀಲನೆ. ಈ ತರದ ಘಟನೆಗಳು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಆವಾಗ ಮಾಡ್ತಾರೆ. ಬಿಜೆಪಿಯವ್ರ ಕಾಲದಲ್ಲಿ ಇದೇನು ಆಗಿರ್ಲಿಲ್ವಾ? ಅವ್ರ ಕಾಲದಲ್ಲೂ ಆಯಿತು, ನಮ್ಮ ಕಾಲದಲ್ಲೂ ಕೆಲವರು ಏನೋ ಚೇಷ್ಟೆ ಮಾಡ್ತಾರೆ. ಚೇಷ್ಟೆ ಮಾಡೋರಿಗೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ರಾಮನಗರದಲ್ಲಿ ಪಾಕ್ ಪರ ಗೋಡೆ ಬರಹ. ಬಿಜೆಪಿ ಅವಧಿಯಲ್ಲಿ ಇಂಥ ಘಟನೆ ಆಗಿಲ್ವಾ? ಮತ್ತೆ ಸಮರ್ಥನೆಗಿಳಿದ್ರ ರಾಜ್ಯದ ಸಚಿವರು. ದೇಶದ ಭದ್ರತೆಗೆ ಕೇಂದ್ರದಿಂದ ಮತ್ತಷ್ಟು ಒತ್ತು. ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ. ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ. ನೀವು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಹಾಗಾದ್ರೆ ಮುಸ್ಲಿಂ ಮೀಸಲಾತಿ ಫೈಟ್ ಜೋರು. ಡಿಕೆಶಿ ನಾಡಗೀತೆ ಮಾತಿಗೆ ವಿಜಯೇಂದ್ರ ಕೌಂಟರ್. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್, ಅಂಗಡಿ ಮುಂಗಟ್ಟು ಕ್ಲೋಸ್, ಜನರ ಓಡಾಟವೂ ವಿರಳ. ಇತ್ತ ರಾಣಿಬೆನ್ನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕು. ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆ ಉರುಳು. ತನಿಖಾಧಿಕಾರಿಗಳಿಂದ ಡಿಪಿಆರ್ ಪಟ್ಟಿ ಪರಿಶೀಲನೆ. ಈ ತರದ ಘಟನೆಗಳು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಆವಾಗ ಮಾಡ್ತಾರೆ. ಬಿಜೆಪಿಯವ್ರ ಕಾಲದಲ್ಲಿ ಇದೇನು ಆಗಿರ್ಲಿಲ್ವಾ? ಅವ್ರ ಕಾಲದಲ್ಲೂ ಆಯಿತು, ನಮ್ಮ ಕಾಲದಲ್ಲೂ ಕೆಲವರು ಏನೋ ಚೇಷ್ಟೆ ಮಾಡ್ತಾರೆ. ಚೇಷ್ಟೆ ಮಾಡೋರಿಗೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ರಾಮನಗರದಲ್ಲಿ ಪಾಕ್ ಪರ ಗೋಡೆ ಬರಹ. ಬಿಜೆಪಿ ಅವಧಿಯಲ್ಲಿ ಇಂಥ ಘಟನೆ ಆಗಿಲ್ವಾ? ಮತ್ತೆ ಸಮರ್ಥನೆಗಿಳಿದ್ರ ರಾಜ್ಯದ ಸಚಿವರು. ದೇಶದ ಭದ್ರತೆಗೆ ಕೇಂದ್ರದಿಂದ ಮತ್ತಷ್ಟು ಒತ್ತು. ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ. ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ. ನೀವು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಹಾಗಾದ್ರೆ ಮುಸ್ಲಿಂ ಮೀಸಲಾತಿ ಫೈಟ್ ಜೋರು. ಡಿಕೆಶಿ ನಾಡಗೀತೆ ಮಾತಿಗೆ ವಿಜಯೇಂದ್ರ ಕೌಂಟರ್. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್, ಅಂಗಡಿ ಮುಂಗಟ್ಟು ಕ್ಲೋಸ್, ಜನರ ಓಡಾಟವೂ ವಿರಳ. ಇತ್ತ ರಾಣಿಬೆನ್ನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕು. ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆ ಉರುಳು. ತನಿಖಾಧಿಕಾರಿಗಳಿಂದ ಡಿಪಿಆರ್ ಪಟ್ಟಿ ಪರಿಶೀಲನೆ. ಈ ತರದ ಘಟನೆಗಳು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಆವಾಗ ಮಾಡ್ತಾರೆ. ಬಿಜೆಪಿಯವ್ರ ಕಾಲದಲ್ಲಿ ಇದೇನು ಆಗಿರ್ಲಿಲ್ವಾ? ಅವ್ರ ಕಾಲದಲ್ಲೂ ಆಯಿತು, ನಮ್ಮ ಕಾಲದಲ್ಲೂ ಕೆಲವರು ಏನೋ ಚೇಷ್ಟೆ ಮಾಡ್ತಾರೆ. ಚೇಷ್ಟೆ ಮಾಡೋರಿಗೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ರಾಮನಗರದಲ್ಲಿ ಪಾಕ್ ಪರ ಗೋಡೆ ಬರಹ. ಬಿಜೆಪಿ ಅವಧಿಯಲ್ಲಿ ಇಂಥ ಘಟನೆ ಆಗಿಲ್ವಾ? ಮತ್ತೆ ಸಮರ್ಥನೆಗಿಳಿದ್ರ ರಾಜ್ಯದ ಸಚಿವರು. ದೇಶದ ಭದ್ರತೆಗೆ ಕೇಂದ್ರದಿಂದ ಮತ್ತಷ್ಟು ಒತ್ತು. ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ. ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ. ನೀವು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಹಾಗಾದ್ರೆ ಮುಸ್ಲಿಂ ಮೀಸಲಾತಿ ಫೈಟ್ ಜೋರು. ಡಿಕೆಶಿ ನಾಡಗೀತೆ ಮಾತಿಗೆ ವಿಜಯೇಂದ್ರ ಕೌಂಟರ್.
ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್, ಅಂಗಡಿ ಮುಂಗಟ್ಟು ಕ್ಲೋಸ್, ಜನರ ಓಡಾಟವೂ ವಿರಳ. ಇತ್ತ ರಾಣಿಬೆನ್ನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕು, ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆ ಉರುಳು, ತನಿಖಾಧಿಕಾರಿಗಳಿಂದ ಡಿಪಿಆರ್ ಪಟ್ಟಿ ಪರಿಶೀಲನೆ. ಈ ತರದ ಘಟನೆಗಳು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಆವಾಗ ಮಾಡ್ತಾರೆ. ಬಿಜೆಪಿಯವ್ರ ಕಾಲದಲ್ಲಿ ಇದೇನಾಗಿರ್ಲಿಲ್ವಾ? ಅವ್ರ ಕಾಲದಲ್ಲೂ ಆಯಿತು, ನಮ್ಮ ಕಾಲದಲ್ಲೂ ಕೆಲವರು ಏನೋ ಚೇಷ್ಟೆ ಮಾಡ್ತಾರೆ. ಚೇಷ್ಟೆ ಮಾಡೋರಿಗೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ರಾಮನಗರದಲ್ಲಿ ಪಾಕ್ ಪರ ಗೋಡೆ ಬರಹ, ಬಿಜೆಪಿ ಅವಧಿಯಲ್ಲಿ ಇಂಥ ಘಟನೆ ಆಗಿಲ್ವಾ? ಮತ್ತೆ ಸಮರ್ಥನೆಗಿಳಿದ್ರ ರಾಜ್ಯದ ಸಚಿವರು. ದೇಶದ ಭದ್ರತೆಗೆ ಕೇಂದ್ರದಿಂದ ಮತ್ತಷ್ಟು ಒತ್ತು, ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ, ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ. ನೀವು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಹಾಗಾದ್ರೆ ಮುಸ್ಲಿಂ ಮೀಸಲಾತಿ ಫೈಟ್ ಜೋರು, ಡಿಕೆಶಿ ನಾಡಗೀತೆ ಮಾತಿಗೆ ವಿಜಯೇಂದ್ರ ಕೌಂಟರ್. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್, ಅಂಗಡಿ ಮುಂಗಟ್ಟು ಕ್ಲೋಸ್, ಜನರ ಓಡಾಟವೂ ವಿರಳ. ಇತ್ತ ರಾಣಿಬೆನ್ನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕು, ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆ ಉರುಳು, ತನಿಖಾಧಿಕಾರಿಗಳಿಂದ ಡಿಪಿಆರ್ ಪಟ್ಟಿ ಪರಿಶೀಲನೆ. ಈ ತರದ ಘಟನೆಗಳು ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಆವಾಗ ಮಾಡ್ತಾರೆ. ಬಿಜೆಪಿಯವ್ರ ಕಾಲದಲ್ಲಿ ಇದೇನಾಗಿರ್ಲಿಲ್ವಾ? ಅವ್ರ ಕಾಲದಲ್ಲೂ ಆಯಿತು, ನಮ್ಮ ಕಾಲದಲ್ಲೂ ಕೆಲವರು ಏನೋ ಚೇಷ್ಟೆ ಮಾಡ್ತಾರೆ. ಚೇಷ್ಟೆ ಮಾಡೋರಿಗೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ರಾಮನಗರದಲ್ಲಿ ಪಾಕ್ ಪರ ಗೋಡೆ ಬರಹ, ಬಿಜೆಪಿ ಅವಧಿಯಲ್ಲಿ ಇಂಥ ಘಟನೆ ಆಗಿಲ್ವಾ? ಮತ್ತೆ ಸಮರ್ಥನೆಗಿಳಿದ್ರ ರಾಜ್ಯದ ಸಚಿವರು. ದೇಶದ ಭದ್ರತೆಗೆ ಕೇಂದ್ರದಿಂದ ಮತ್ತಷ್ಟು ಒತ್ತು, ಪಿಎಫ್ಐ ಸೇರಿ 45 ಸಂಘಟನೆಗಳು ಉಗ್ರ ಪಟ್ಟಿಗೆ ಸೇರ್ಪಡೆ, ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ನಿರ್ಧಾರ. ನೀವು ಮುಸಲ್ಮಾನರಿಗೆ 4% ಸರ್ಕಾರಿ ಕಾಮಗಾರಿಗಳಲ್ಲಿ ನೀವು ಮೀಸಲಾತಿ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳೇನು ಅಪರಾಧ ಮಾಡಿದ್ದಾರೆ? ಹಿಂದೂಗಳಲ್ಲಿ ಬಡವರಿಲ್ವಾ? ಹಾಗಾದ್ರೆ ಮುಸ್ಲಿಂ ಮೀಸಲಾತಿ ಫೈಟ್ ಜೋರು, ಡಿಕೆಶಿ ನಾಡಗೀತೆ ಮಾತಿಗೆ ವಿಜಯೇಂದ್ರ ಕೌಂಟರ್. ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ಮಾಸೂರು ಬಂದ್, ಅಂಗಡಿ ಮುಂಗಟ್ಟು ಕ್ಲೋಸ್, ಜನರ ಓಡಾಟವೂ ವಿರಳ. ಇತ್ತ ರಾಣಿಬೆನ್ನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕು, ಪ್ರೋಟೋಕಾಲ್ ದುರ್ಬಳಕೆ ಮಾಡಿದವರಿಗೆ ಉರುಳು, ತನಿಖಾಧಿಕಾರಿಗಳಿಂದ ಡಿಪಿಆರ್ ಪಟ್ಟಿ ಪರಿಶೀಲನೆ. ಈ ತರದ ಘಟನೆ